ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ? ಆ ನಾಯಿಗಳ ಮಧ್ಯೆ ಗೇಟ್ ಇದ್ದಾಗ, ಒಂದಕ್ಕೊಂದು ಕಾಣದೇ ಇದ್ದಾಗ ಹೇಗ್ ಬೊಗಳ್ತಾ ಇದ್ದಾವೆ, ಅದೇ ಆ ಗೇಟನ್ನು ಮುಂದಕ್ಕೆ ಸರಿಸಿದಾಗ ಒಂದಕ್ಕೊಂದು ಕಾಣಕ್ ಶುರು ಆದಾಗ ಹೀಗೆ ತಣ್ಣಗಾದವು. ಮನುಷ್ಯನು ಹಾಗೆ, ನಮ್ಮ ಮಧ್ಯೆ ಗೇಟ್ ಇರ್ಬೇಕಾದ್ರೆ, ಈ ಗೇಟ್ ಅಂತಂದ್ರೆ ಈ ಫೋನ್ ಕಾಲ್ಸು, ಮೆಸೇಜಸ್ಸು, ಫೇಸ್ಬುಕ್ ಮೆಸೆಂಜರ್ಗಳು, ಯಾವುದೇ ಆನ್ಲೈನ್ ಮೆಸೇಜಿಂಗ್ ಸಿಸ್ಟಮ್ ಇರ್ಬೋದು. ನಮ್ಮ ಜೀವನದ ಅತಿ ದೊಡ್ಡ ನಿರ್ಧಾರಗಳನ್ನ, ಅತಿ ಮುಖ್ಯ ವ್ಯಕ್ತಿಗಳ ಜೊತೆ ಏನಾದ್ರು ಡಿಸ್ಕಷನ್ ಮಾಡ್ಬೇಕಾದ್ರೆ ಈ ಫೋನ್ ಕಾಲ್ಸು, ಮೆಸೇಜ್ಗಳನ್ನ ಅವಾಯ್ಡ್ ಮಾಡ್ರಿ. ಈ ಫೋನ್ ಕಾಲ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಗೊತ್ತಾಗಲ್ಲ. ಈ ಮೆಸೇಜ್ ಮಾಡೋದ್ರಿಂದ ನಿಮ್ಮ ಎಕ್ಸ್ಪ್ರೆಷನ್, ವಾಯ್ಸ್ ಮಾಡ್ಯುಲೇಷನ್, ಎಮೋಷನ್ಸ್, ನೀವೇನ್ ಹೇಳ್ಕೊಟ್ಟಿರ್ತಾರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಮಿಸ್ಕಮ್ಯುನಿಕೇಶನ್ ಗ್ಯಾಪ್ಸ್ ತುಂಬಾ ಆಗ್ತಾ ಹೋಗ್ತವೆ. ಯಾಕಂದ್ರೆ ನನಗೆ ಇದು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಆಗಿದೆ ಅಂತ ನನಗನ್ನಿಸುತ್ತೆ. ಓಕೆನಾ? ಆದ್ರಿಂದ ನಿಮ್ಮ ಜೀವನದ ಅತಿ ದೊಡ್ಡ ನಿರ್ಧಾರಗಳನ್ನ ಅತಿ ಮುಖ್ಯ ವ್ಯಕ್ತಿಗಳ ಜೊತೆ ಡಿಸ್ಕಷನ್ ಮಾಡಬೇಕಾದ್ರೆ ಫೋನ್ ಕಾಲ್ಸು, ಮೆಸೇಜ್ಗಳನ್ನ ಮಾಡಕ್ ಹೋಗ್ಬೇಡಿ. ನೇರವಾಗಿ ಸಿಕ್ಕು ಮಾತಾಡಿ. ಇದರಿಂದ ನಿಮಗೆ ಒಳ್ಳೆ ಒಳ್ಳೆ ವಿಚಾರಗಳು, ಐಡಿಯಾಗಳು ಸಿಗ್ತವೆ, ಸಂಬಂಧಗಳು ಗಟ್ಟಿ ಆಗ್ತವೆ. ಸೊ ದಯವಿಟ್ಟು ಫೋನ್ ಕಾಲ್ಸ್, ಮೆಸೇಜ್ಗಳಲ್ಲಿ ನಿಮ್ಮ ನಿರ್ಧಾರಗಳನ್ನ ಡಿಸ್ಕಷನ್ ಮಾಡಕ್ ಹೋಗ್ಬೇಡಿ.